ಹಾಯ್ ಫ್ರೆಂಡ್ಸ್, ನಾನಿವತ್ತು ನೋಡಿ ರಾಗಿ ಉಂಡೆ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಒಂದು ಕಪ್ ರಾಗಿ ಅದರಿಂದ ಒಂದು ಕಪ್ಪು, ಒಂದಲ್ಲ ಮುಕ್ಕಾಲು ಕಪ್ಪು ರಾಗಿ ಹಿಟ್ಟು ತೊಗೊಂಡು ಹುರಿತಾ ಇದ್ದೀನಿ. ಅದರಿಂದ ಒಂದು ಅರ್ಧ ಕಪ್ಪು ಬೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು. ಜಾಗರಿ ಪೌಡ್ರು ಸಿಗುತ್ತಲ್ಲ, ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಒಂದು 10 ನಿಮಿಷ ಹುರಿಬೇಕಿದು ರಾಗಿ ಹಿಟ್ಟು. ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಲ್ಲ, ಅದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಇದನ್ನು ಒಂದು ಕಡೆ ಇಟ್ಕೊಂಡಿರ್ತೀನಿ. ಈಗ ನೋಡಿ, ಇದರಲ್ಲಿ ಬೆಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಈ ಬೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಬೆಲ್ಲ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡಬೇಕು. ಈಗ ಬೆಲ್ಲ ಹಾಕಿದ್ದೀನಿ, ಫ್ರೈ ಮಾಡಿದ್ದೀನಿ ಒಂದು 5 ನಿಮಿಷ ಬೆಲ್ಲ ಹಾಕಿ. ನಂತರ ಈ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ತುಪ್ಪದಲ್ಲಿ, ಅದರಲ್ಲಿ ಹಾಕಬೇಕು. ಆನಂತರ ಒಂದು 5 ನಿಮಿಷ ಬಿಟ್ಟು ಉಂಡೆ ಕಟ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದ್ದೀನಿ. ಈಗ ಉಂಡೆ ಕಟ್ತಾ ಇದ್ದೀನಿ. ನೋಡಿ, ಒಂದು ಮುಕ್ಕಾಲು ಕಪ್ ರಾಗಿ ಹಿಟ್ಟನ್ನು ಹುರ್ಕೋಬೇಕು ಮುಂಚೆ. ನಂತರ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡು ಒಂದು ಕಡೆ ಇಡಬೇಕು. ತುಪ್ಪದಲ್ಲಿ ಹುರಿಬೇಕು ರಾಗಿ ಹಿಟ್ಟು ಕೂಡ. ನಂತರ ಒಂದು 10 ನಿಮಿಷ ಸಿಮ್ಮಲ್ಲಿ ಹುರಿಬೇಕು ರಾಗಿ ಹಿಟ್ಟು. ನಂತರ ಒಂದು ಅರ್ಧ ಕಪ್ಪು ಬೆಲ್ಲ, ಜಾಗರಿ ಪೌಡರ್ ಮಿಕ್ಸಿ ಮಾಡಿರ್ತೀವಲ್ಲ ಅದು ಕೂಡ ಹಾಕಿ, ರಾಗಿ ಹಿಟ್ಟಿನಲ್ಲಿ ಹಾಕಿ ಹುರಿದಿರ್ತೀವಲ್ಲ ಆ ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟಿದ್ದು ಕಲಸಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಅದರಲ್ಲಿ ಒಂದು 10 ಉಂಡೆಗಳಾಗಿದ್ದಾವೆ. ನಾನು ಸ್ವಲ್ಪನೇ ಮಾಡಿದ್ದೀನಿ. ಚೆನ್ನಾಗಾದರೆ ಮತ್ತೆ ಮಾಡೋಣ ಅಂತ. ಟೇಸ್ಟ್ ಚೆನ್ನಾಗಿ, ಬೆಲ್ಲದಲ್ಲಿ ಮಾಡಿರಲಿಲ್ಲ ನಾನು ಯಾವತ್ತು. ಸಕ್ಕರೆ ಹಾಕ್ತಿದ್ದೆ, ಸಕ್ಕರೆ ಪೌಡರು. ಈ ಸಲ ಬೆಲ್ಲದಲ್ಲೇ ಮಾಡ್ತಾಯಿದ್ದೆ. ಅದಕ್ಕೆ ಟೇಸ್ಟು ಚೆನ್ನಾಗಿದ್ದರೆ ಮತ್ತೆ ಮಾಡೋಣ ಅಂತ ಸ್ವಲ್ಪನೇ ಮಾಡಿದ್ದು. ನೋಡಿ, ಉಂಡೆ ಎಲ್ಲ ಕಟ್ತಾಯಿದ್ದೀನಿ. ನೋಡಿ, ಇಷ್ಟಿಷ್ಟು ಉಂಡೆ ಆಗಿದೆ. ಮೀಡಿಯಮ್ ಸೈಜ್ ಕಟ್ಟಬೇಕು. ನೋಡಿ, ಇಲ್ಲಿ ಚೆನ್ನಾಗಾಗಿದ್ದಾವೆ. ಆಮೇಲೆ ಅಂದ್ಕೊಂಡದ್ಕಿಂತ ಚೆನ್ನಾಗಿ ಸೂಪರ್ ಟೇಸ್ಟಿಯಾಗಿದೆ ಉಂಡೆ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು. ನೋಡಿ, ತುಂಬ ಚೆನ್ನಾಗಾಗಿದೆ.